ಜೀವಶಾಸ್ತ್ರದ ಪ್ರಶ್ನೋತ್ತರಗಳು. ಫಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಜೀವಕೋಶದಲ್ಲಿನ ಸ್ಥಿರ ಆಸ್ತಿ ಎಂದು ಕರೆಯಲಾಗುತ್ತದೆ ಅಂತ ಹೇಳೋದು. ಹಾಗಾದರೆ ಫಿಕ್ಸ್ಡ್ ಅಸೆಟ್ ಅಥವಾ ಸ್ಥಿರ ಆಸ್ತಿ ಎಂದು ಕರೆಯಲ್ಪಡುವ ವಸ್ತು ಇವುಗಳಲ್ಲಿ ಯಾವುದು ಅಂತ ಹೇಳಿ SSC ಕೇಳಿದ ಕ್ವಶನ್. ನಂಬರ್ 1 ಕಾರ್ಬೋಹೈಡ್ರೇಟ್, 2 ಕೊಬ್ಬು, 3 ಪ್ರೋಟೀನ್, 4 ನ್ಯೂಕ್ಲಿಯಿಕ್ ಆಮ್ಲ ಅಥವಾ ಆಸಿಡ್ಸ್. ನ್ಯೂಕ್ಲಿಯಿಕ್ ಆಮ್ಲ ಎನ್ನುವುದೇ ಇದು ಫಿಕ್ಸ್ಡ್ ಅಸೆಟ್ ಸ್ಥಿರ ಆಸ್ತಿ ಎನ್ನುತ್ತೇವೆ. ಈ ನ್ಯೂಕ್ಲಿಯಿಕ್ ಆಮ್ಲ ಏನನ್ನು ಒಳಗೊಂಡಿರ್ತದ ಅಂದ್ರೆ ನೈಟ್ರೋಜನ್ ಒಳಗೊಂಡಿರುತ್ತದೆ. ಹಾಗಾದರೆ ಇದರ ಸಂಯೋಜನೆ ಎದರ ಕಂಡು ಬರ್ತದ ಅಂದ್ರೆ ಪ್ರೋಟೀನ್ಗಳು. ಎಲ್ಲಾ ಪ್ರೋಟೀನ್ಗಳು, ಆಲ್ ಪ್ರೋಟೀನ್ಸ್ ಆರ್ ಮೇಡ್ ಅಪ್ ಆಫ್ ನ್ಯೂಕ್ಲಿಯಿಕ್ ಆಸಿಡ್. ಕಾನ್ಸ್ಟೇಬಲ್ ಎಕ್ಸಾಮ್ ಬಂದಿತ್ತು ಇದು ಕ್ವಶನ್. ಹಾಗಾದರೆ ಎಲ್ಲಾ ಪ್ರೋಟೀನ್ಗಳು ನ್ಯೂಕ್ಲಿಯಿಕ್ ಆಮ್ಲಗಳಿಂದ ಮಾಡಲ್ಪಟ್ಟಿರುತ್ತವೆ. ಪ್ರೋಟೀನ್ಗಳನ್ನು ಬಾಡಿ ಬಿಲ್ಡರ್ಸ್ ಎಂದು ಕರೆಯಲಾಗುತ್ತದೆ ಅಥವಾ ದೇಹದ ನಿರ್ಮಾಣಕಾರಕಗಳು ಎಂದು ಕರೆಯುವರು. ದೇಹದ ನಿರ್ಮಾಣಕಾರಕ ಪ್ರೋಟೀನ್ ಆದ್ರ ದೇಹದಲ್ಲಿ ಜೀವಕೋಶದ ಸ್ಥಿರಾಸ್ತಿ ಫಿಕ್ಸ್ಡ್ ಅಸೆಟ್ ಅಂದ್ರ ನ್ಯೂಕ್ಲಿಯಿಕ್ ಆಮ್ಲ. ಇವು ನಿರ್ಮಾಣಕಾರಕ ಪ್ರೋಟೀನ್. ಹಾಗಾದ್ರೆ ಈ ಮೂರಕ್ಕ ಇರುವ ವ್ಯತ್ಯಾಸಗಳು ಏನೇನದಾವ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಕೊಬ್ಬು ಮತ್ತು ಪ್ರೋಟೀನ್ ಅಂದ್ರ ಕಾರ್ಬೋಹೈಡ್ರೇಟ್ಸ್ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಈ ಮೂರು ಮೂಲ ವಸ್ತುಗಳ ಸಂಯೋಜನೆಯಾಗ್ಯದ. ಇದ್ರೊಳಗನು ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್ ಇವುಗಳ ಸಂಯೋಜನೆ ಒಳಗೊಂಡದ. ಪ್ರೋಟೀನ್ಗಳಲ್ಲಿ ಕಾರ್ಬನ್, ಹೈಡ್ರೋಜನ್, ಆಕ್ಸಿಜನ್, ಎಕ್ಸ್ಟ್ರಾ ನೈಟ್ರೋಜನ್ ಇದು ಒಳಗೊಂಡ. ಅಂದ್ರೆ ಪ್ರೋಟೀನ್ಗಳಲ್ಲಿ ನೈಟ್ರೋಜನ್ ಎನ್ನುವ ಸಂಕೀರ್ಣ ಇರ್ತದೆ. ಎಲ್ಲಾ ದ್ವಿದಳ ಧಾನ್ಯಗಳು ಪ್ರೋಟೀನದಿಂದ ಮಾಡಲ್ಪಟ್ಟಿರುತ್ತವೆ. ಆಲ್ ಡಯಾಕಾಟ್ಸ್ ಅಥವಾ ದ್ವಿದಳ ಧಾನ್ಯಗಳು. ಕೊಬ್ಬು ಎನ್ನುವುದು ಬೆಣ್ಣೆ, ತುಪ್ಪ, ಮೀನು, ಮಾಂಸ ಇತ್ಯಾದಿ. ರುಚಿ ಇರುವ ಎಲ್ಲಾ ವಸ್ತುಗಳು ಕಾರ್ಬೋಹೈಡ್ರೇಟ್. ಅದಕ್ಕೆ ಒಂದು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಿ. ಅತ್ಯಂತ ಸಿಹಿಯಾದ ಸಕ್ಕರೆ ಯಾವುದು? ಏನು ಗ್ಲೂಕೋಸು, ಫ್ರಕ್ಟೋಸು, ಮಾಲ್ಟೋಸು, ಗ್ಯಾಲಕ್ಟೋಸು ಈ ರೀತಿ ಅದಾವಲ್ಲ. ಅತಿ ಹೆಚ್ಚು ಸಿಹಿಯಾದ ಸಕ್ಕರೆ ಯಾವುದು? ನೆಕ್ಸ್ಟ್, ಕೆಂಪು ರಕ್ತ ಕಣಗಳ ಸರಾಸರಿ ಜೀವಿತಾವಧಿ ಎಷ್ಟು ಕೆಳ? ಕೆಂಪು ರಕ್ತದ ಕಣಗಳು ಅಂದ್ರ RBC ರೆಡ್ ಬ್ಲಡ್ ಸೆಲ್ಸ್. ಈ RBCಗಳ ಜೀವಿತಾವಧಿ ಸರಾಸರಿ 100 ರಿಂದ 120 ದಿನ. ಇವು ಎಲ್ಲಿ ಉಗಮಗೊಳ್ಳುತ್ತವೆ ಅಂದ್ರೆ ಬೋನ್ ಮ್ಯಾರೋ. ಬೋನ್ ಮ್ಯಾರೋ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ಅಸ್ಥಿ ಮಜ್ಜೆಯಲ್ಲಿ ಉಗಮಗೊಳ್ಳುತ್ತವೆ. ಕೆಂಪು ರಕ್ತ ಕಣಗಳಲ್ಲಿ ಪ್ರಮುಖವಾಗಿ ಇರುವ ಅಂಶ ಯಾವುದು ಅಂದ್ರ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನದ ವಿಶೇಷತೆ ಏನು? PSI ಕ್ವಶನ್ ಕೇಳಿದ್ರು. ದೇಹದ ಪ್ರತಿಯೊಂದು ಜೀವಕೋಶಗಳಿಗೆ ಆಕ್ಸಿಜನ್ ಸಾಗಾಣಿಕೆ ಮಾಡುವುದು. ಆಕ್ಸಿಜನ್ ಸಾಗಾಣಿಕೆ ಮಾಡುವ ಅಂಶ ಅಥವಾ ಕೆಲಸ ಮಾಡದೆ ಯಾವುದು ಅಂದ್ರೆ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಎನ್ನುವುದು ಇದು ಒಂದು ಪ್ರೋಟೀನವಾಗಿದೆ. ಎಲ್ಲಾ ಪ್ರೋಟೀನ್ಗಳು ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟಿರುತ್ತವೆ. ಹಿಮೋಗ್ಲೋಬಿನ್ ರಕ್ತದ ಕೆಂಪು ಬಣ್ಣಕ್ಕೆ ಇದೇ ವಸ್ತು ಕಾರಣ. ಇದ್ರೊಳಗೆ ಏನಿರ್ತದೆ? ಕಬ್ಬಿಣದ ವಸ್ತು ಇರ್ತದೆ. ಈ ಕಬ್ಬಿಣದ ವಸ್ತು ಇದರಲ್ಲಿ ಕಡಿಮೆ ಆಯಿತು ಅಂದ್ರೆ RBC ಕಡಿಮೆ ಅಥವಾ RBC ಕಡಿಮೆ ಆಯಿತು ಅಂದ್ರೆ ಅನೇಮಿಯಾ ಅಥವಾ ರಕ್ತಹೀನತೆ ಎಂದು ಕರೆಯುತ್ತೇವೆ. ಅನೇಮಿಯಾ ಅಥವಾ ರಕ್ತಹೀನತೆ. ಒಂದು ವೇಳೆ RBC ಹೆಚ್ಚಿಗೆ ಆದರೆ ಏನೆಂದು ಕರೆಯುತ್ತಾರ? ಅನೇಮಿಯಾ ಅಂದ್ರೆ RBCಗಳ ಸಂಖ್ಯೆ ಕಡಿಮೆ. RBCಗಳ ಸಂಖ್ಯೆ ಹೆಚ್ಚಿಗೆ ಆದರೆ ಏನೆಂದು ಕರೆಯಲಾಗುತ್ತದೆ? ಯಾವ ಕಾಯಿಲೆ ಬರ್ತದ ಅನ್ನೋದು ಕಾಮೆಂಟ್ಸ್ ಬಾಕ್ಸ್ನಾಗ ಆನ್ಸರ್ ಮಾಡಬೇಕು. ನೆಕ್ಸ್ಟ್, ಚಳಿಗಾಲದಲ್ಲಿ ಪ್ರಾಣಿಗಳ ಜಡ ಅವಧಿಯನ್ನು ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಶಿಶಿರ ಸೂಕ್ತ ನಿದ್ರೆ ಅಂತ. ಬಹಳ ಸಮಯದವರೆಗೆ ನಿದ್ರಾ ವ್ಯವಸ್ಥೆಗೆ ಹೋಗುವುದು 2 ವಿಚಾರಗಳಲ್ಲಿ ನಾವು. ಒಂದಿಷ್ಟು ಪ್ರಾಣಿಗಳು ಬೇಸಿಗೆಯಲ್ಲಿ ಶಿಶಿರ ಸೂಕ್ತ, ಒಂದಿಷ್ಟು ಪ್ರಾಣಿಗಳು ಚಳಿಗಾಲದಲ್ಲಿ ಶಿಶಿರ ಸೂಕ್ತ. ಅಂದ್ರೆ ಬೇಸಿಗೆ ಒಳಗ ಬಹಳ ದಿನ ನಿದ್ದೆ ಮಾಡುವುದು ಪ್ರಾಣಿಗಳು ಒಂದಿಷ್ಟದವ, ಚಳಿಗಾಲದಲ್ಲಿ ಒಂದಿಷ್ಟದವ. ಹಾಗಾದ್ರೆ ಆ ಶಿಶಿರ ಸೂಕ್ತ ನಿದ್ರೆ ವ್ಯವಸ್ಥೆಗೆ ಹೋದಾಗ ಆ ಪ್ರಾಣಿಗಳು ಬಹುತೇಕವಾಗಿ ಚರ್ಮದ ಮೂಲಕ ಉಸಿರಾಟ ಮಾಡುತ್ತವೆ. ವಿಶೇಷವಾಗಿ ಕಪ್ಪೆ. ಕಪ್ಪೆ ಎನ್ನುವುದು ಶಿಶಿರ ಸೂಕ್ತ ನಿದ್ರಾ ವ್ಯವಸ್ಥೆಯಲ್ಲಿ ಇದ್ದಾಗ ದೇಹದಲ್ಲಿ ಏನದಂದ್ರ
ಸಂಗ್ರಹಣೆಗೊಂಡಿರುವ ಕೊಬ್ಬಿನ ಅಂಶ ಸಾವಕಾಶ ನಿಧಾನವಾಗಿ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳಕ ಅದಕ್ಕೆ ಸ್ಲೋಗಾಗಿ ಉಸಿರಾಟ ಕ್ರಿಯೆ ಚರ್ಮದ ಮೂಲಕ ನಡೆಸುತ್ತದೆ. ಅದಕ್ಕೊಂದಿಷ್ಟು ಏನೇನ್ ಅದಾವ ಎಕ್ಸಾಂಪಲ್ಗಳನ್ನು ನೋಡ್ರಿ. ಕೆಲವು ಪ್ರಾಣಿಗಳು ಚಳಿಗಾಲದಲ್ಲಿ ಏನದಂದ್ರ ನಿದ್ರಾ ವ್ಯವಸ್ಥೆಗೆ ಹೋಗ್ತಾವ, ಅವಕ್ಕ ಹೈಬರ್ನೇಷನ್ ಅಂತ ಹೇಳಿ ಕರೀತಾರ. ಇವೆಲ್ಲ ಏನಂದ್ರೆ ಹೈಬರ್ನೇಷನ್ ಅನಿಮಲ್ಸ್ ಗಳು ಬರ್ತಾವ. ಈ ಹೈಬರ್ನೇಷನ್ ಪ್ರಾಣಿಗಳಿಗೆ ಇವೆಲ್ಲ ಏನಂದ್ರೆ ಚಳಿಗಾಲದಲ್ಲಿ ಬಹಳತನ ನಿದ್ದೆ ಮಾಡವು. ಯಾವ್ಯಾವ ಅದಾವ? ಕರಡಿ, ಆನಂತರ ಗ್ರೇಟರ್ ಸ್ನೇಕ, ಸ್ನೇಲ್ ಅಂದ್ರೆ ಬಸವನ ಹುಳ, ಹೆಡ್ ಜಾಗ್ ಅಂದ್ರೆ ಮುಳ್ಳಹಂದಿ, ಆರ್ಕಿಟಿಕ್ ಧ್ರುವ ಪ್ರದೇಶದಲ್ಲಿರುವಂತ ಅಳಿಲು, ಬರೀ ಅಳಿಲು, ಬ್ಯಾಟ್ಸ್ ಅಂದ್ರ ಇವು ಯಾವ ಅಂದ್ರೆ ಬಾವಲಿಗಳು, ಸ್ನೇಕ, ಆನಂತರ ಬಂಬಲ್ ಬಿ ಅಂದ್ರ ಅದು ಒಂದು ಜೇನುನೊಣದ ಪ್ರಕಾರ ಅಲ್ಲಿ, ಸ್ನೇಕ್ ಅಂದ್ರ ಹಾವು. ಇವೆಲ್ಲ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ದೀರ್ಘ ನಿದ್ರಾವ್ಯವಸ್ಥೆಗೆ ಹೋಗುವ ಪ್ರಾಣಿಗಳು. ಹಾಗಾದರೆ ಇವಕ್ಕ ಹೀಬರ್ನೇಷನ್ ಅಂತ ಹೇಳಿ ಕರಿತೇವೆ ನಾವು. ಇನ್ನ ಒಂದಿಷ್ಟು ಪ್ರಾಣಿಗಳದಾವ, ಇವು ಬೇಸಿಗೆ ಕಾಲದೊಳಗೆ ದೀರ್ಘ ನಿದ್ರಾ ವ್ಯವಸ್ಥೆಗೆ ಹೋಗ್ತಾವ. ಬೇಸಿಗೆ ದಿನದಲ್ಲಿ ದೀರ್ಘ ನಿದ್ರಾ ವ್ಯವಸ್ಥೆಗೆ ಹೋಗ್ಲಿಕ್ಕ ಇಲ್ಲಿ ಏನದಂದ್ರೆ ಸ್ನೇಲ್ ಇಲ್ಲಿನೂ ಅದ, ಇದರಾಗೂ ಬರ್ತದೆ ಸ್ನೇಲ್. ಆ ನಂತರ ಹೆಡ್ ಜಾಗ್, ಒಂದಿಷ್ಟು ಪ್ರಾಣಿಗಳು ಬರ್ತಾವ ಕಾಮನ್ ಆಗಿ. ಬಟ್ ನಾವು ಇದ್ರಾಗ ಪ್ರಮುಖವಾಗಿ ತೋಳದು ಏನು ಅಂದ್ರೆ ಫ್ರಾಗ್ ತಗೋಬೇಕು. ಫ್ರಾಗ್ ಅಂದ್ರೆ ಏನಂದ್ರ ಕಾಪೆ. ಇದು ಏನದಂದ್ರ ಎಸ್ಟಿವೇಶನ್ ಅಂತ ಹೇಳಿ ಕರಿತೇವೆ ನಾವು. ಎಸ್ಟಿವೇಶನ್ ಅಂದ್ರ ಬೇಸಿಗೆಯಲ್ಲಿ, ಹೈಬರ್ನೇಷನ್ ಅಂದ್ರ ಚಳಿಗಾಲದಲ್ಲಿ. ಇವು ದೀರ್ಘ ನಿದ್ರಾ ವ್ಯವಸ್ಥೆಗೆ ಹೋಗುವಂತಹ ಪ್ರಾಣಿಗಳ ಸಮೂಹವಾಗಿದೆ. ನೆಕ್ಸ್ಟ್, ಜೇನುನೊಣಗಳ ಸಂತಾನೋತ್ಪತ್ತಿ ನಿರ್ವಹಣೆಯನ್ನು ಏನೆಂದು ಕರೆಯಲಾಗುತ್ತದೆ ತಿಳಿದ. ಸಿರಿಕಲ್ಚರ್ ಅಂದ್ರೆ ಏನು? ಸೇರಿಕಲ್ಚರ್ ಅಂದ್ರೆ ಇದರ ಅರ್ಥ ಏನು ಅಂದ್ರೆ ರೇಷ್ಮೆ ಬೆಳೆ. ಇನ್ನ ಸಿಲ್ವಿ ಕಲ್ಚರ್ ಅಂದ್ರ ಮರಗಳನ್ನು ಬೆಳೆದು ಅರಣ್ಯ ಮಾಡೋದು, ಮರ ಬೆಳೆಯೋದು. ಫಿಶಿ ಕಲ್ಚರ್ ಅಂದ್ರೆ ಇದರ ಅರ್ಥ ಏನಂದ್ರ ಮೀನು ಸಾಕಾಣಿಕೆ ಮಾಡುವುದು. ಎಪಿಕಲ್ಚರ್ ಅಂದ್ರೆ ಜೇನುನೊಣ. ಜೇನುನೊಣಕ್ಕೆ 5 ಕಣ್ಣುಗಳು ಇರುತ್ತವೆ. ಇದು ವಿಶೇಷ. ಜೇನುನೊಣಕ್ಕೆ 5 ಕಣ್ಣು ಇರ್ತಾವ. ಜೇನುನೊಣದ ಮಕರಂದ ಅದು ಏನಿರ್ತದಲ್ಲ ಜೇನುತುಪ್ಪ, ಅದರೊಳಗೆ ಫ್ರಕ್ಟೋಸ್ ಇರ್ತದೆ. ಆ ನಂತರ ಜೇನುನೊಣಗಳು ಏನಂದ್ರೆ ವ್ಯಾಗಲ್ಲ ನೃತ್ಯ 8ನ ಆಕಾರದಲ್ಲಿ ಡ್ಯಾನ್ಸ್ ಮಾಡ್ತಾವ. ಜೇನುನೊಣಗಳ ಭಾಷೆಯನ್ನು ಕಂಡು ಹಿಡಿದು ನೊಬೆಲ್ ಪ್ರಶಸ್ತಿ ಪಡೆದಾರ. ಅದಕ್ಕೆ ಏನಂದ್ರ ಫಿಶ್ ಅಂತೇಳಿ ಬರ್ತಾರ. ಇನ್ನ ಏನಂದ್ರ ಜೇನುನೊಣಗಳು ಸೌಂಡ್ ಮಾಡ್ತಾವ ಗುಯ್ ಅಂತೇಳಿ. ಆ ಸೌಂಡ್ ಯಾವುದು ಅಂತ ಕೇಳ್ತಾರ. ಅವು ಅಲ್ಟ್ರಾಸೋನಿಕ್ ಶಬ್ದದ ಅಲೆಗಳನ್ನು ಉತ್ಪಾದನೆ ಮಾಡುತ್ತವೆ. ಆದ್ರೆ ವಿಶೇಷವಾಗಿ 5 ಕಣ್ಣಿನ ರಚನೆ ಹೊಂದಿರ್ತದೆ ಜೇನುಹುಳ. ನೆಕ್ಸ್ಟ್, ರಕ್ತ ಹೆಪ್ಪುಗಟ್ಟಲು ಇದು ಅವಶ್ಯಕವಾಗಿದೆ. ವಿಟಮಿನ್ ಕೆ ಬೇಕು. ಇದಕ್ಕೆ ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗಿದೆ. ಮತ್ತ ಪ್ಲಾಸ್ಮಾದಲ್ಲಿ ಏನದಂದ್ರ ಪ್ರೋಟೀನದ ರಚನೆ ಇರ್ತದೆ. ಹಾಗಾಗಿ ಅವನು ಏನದಂದ್ರ ಮಾತೃಕೆಗಳು ಅಂತೇಳಿ ಕರಿತೇವೆ ನಾವು. ಪ್ಲಾಸ್ಮಾದಲ್ಲಿರುವ ಮಾತೃಕೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯಕವಾಗುತ್ತವೆ. ಒಂದು ಏನದಂದ್ರ ಥ್ರೋಂಬೋಸೈಡ್ಸ್ ಅಂತೇಳಿ ಬರ್ತಾವ. ಅಂದ್ರೆ ಇದರ ಅರ್ಥ ಏನು ಅಂದ್ರ ಕಿರುತಟ್ಟೆಗಳು ನಮಗೆ ರಕ್ತದ ಹೆಪ್ಪುಗಟ್ಟಲು ಸಹಾಯಕವಾಗಿವೆ. ಅದು ಗೊತ್ತಿರಲಿ. ವಿಟಮಿನ್ ಸಿ, ಇದರ ಕೊರತೆಯಿಂದ ಸ್ಕರ್ವಿ ರೋಗ ಬರುವ ಸಾಧ್ಯತೆ ಇರ್ತದೆ. ಅದಕ್ಕೆ ಇದನ್ನ ಎಸ್ಕಾರ್ಬಿಕ್ ಆಮ್ಲ ಎಲ್ಲಾ ಹುಳಿ ಪದಾರ್ಥದಾಗ ಇರ್ತದೆ. ಬ್ರೆಸ್ ಮಾಡೋ ಹೊತ್ತಿಗೆ ಬಾಯಿ ಒಳಗ ಬ್ಲಡ್ ಬತ್ತು ಅಂದ್ರ ಸ್ಕರ್ವಿ ರೋಗದ ಲಕ್ಷಣ. ಅಂದ್ರೆ ವಿಟಮಿನ್ ಸಿ ಡೆಫಿಸಿಯನ್ಸಿ ಅದ ಅಂದಂಗ. ವಿಟಮಿನ್ B1 ಅಂದ್ರ ಥಯಾಮಿನ್. ಈ ಅಕ್ಕಿ ಪಾಲಿಸ್ ಮಾಡದ ಬಳಕ ವೈಟ್ ಅಕ್ಕಿ ಇರ್ತಾವಲ್ಲ, ಆ ಅಕ್ಕಿದೊಳಗ ವಿಟಮಿನ್ B1 ಥಯಾಮಿನ್ ಇರುವುದಿಲ್ಲ. ಅದರದಿಂದ ಬೇರೆ ಬೇರೆ ರೋಗ ಬರ್ತವೆ. ಅಂದ್ರೆ ನರಗಳು ದೌರ್ಬಲ್ಯವಾಗುತ್ತವೆ, ವೀಕ್ನೆಸ್ ಬರುವ ಸಾಧ್ಯತೆ ಇರ್ತದ. ವಿಟಮಿನ್ ಇ ಎನ್ನುವುದು ಸ್ಟೆರಾಲಿಟಿ, ಬಂಜತನಕ್ಕೆ ಕಾರಣವಾದಂತಹ ಏನಂದ್ರೆ ಇವೆಲ್ಲ ಡೆಫಿಸಿಯನ್ಸಿ ಡಿಸೀಸಸ್ ಏನೇನು ಬರ್ತಾವ ಅನ್ನೋದು ಗೊತ್ತಿರ್ಬೇಕ್ರಿ ನಮಗ್. ಪೋಲಿಯೋ ವಿರುದ್ಧ ಮೊದಲಿಗೆ ಲಸಿಕೆ ಕಂಡು ಹಿಡಿದವರು ಯಾರು? ಜೋನಾಸ್ ಇಸಾಕ್. ಹಾಗಾದ್ರೆ ಪೋಲಿಯೋ ಹನಿ ಯಾರು ಕಂಡು ಹಿಡಿದ್ರು ಅಂತಂದ್ರೆ ಅಲ್ಬರ್ಟ್ ಸಾಬಿನ್.
ಲಸಿಕೆ ಅಂದ್ರೆ ವ್ಯಾಕ್ಸಿನ್. ವ್ಯಾಕ್ಸಿನ್ ಎನ್ನುವ ಪದ ಫಸ್ಟ್ ಯೂಸ್ ಮಾಡಿದವರು ಎಡ್ವರ್ಡ್ ಜೆನ್ನಿನ್. ಆ ಎಡ್ವರ್ಡ್ ಜೆನ್ನರ್ ಎನ್ನುವವರು ಚುಚ್ಚುಮದ್ದು ಅಥವಾ ಏನದಂದ್ರ ಲಸಿಕೆ ಅಂತೇಳಿ ವರ್ಡ್ ಯೂಸ್ ಮಾಡೋದು. ಅವರು ಫಸ್ಟ್ ಸ್ಮಾಲ್ ಪಾಕ್ಸ್ ಅಂದ್ರೆ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರೇ ಎಡ್ವರ್ಡ್ ಜೆನ್ನರ್. ಈ ತುಳು ಮನೆತನದ ಪ್ರಸಿದ್ಧ ದೊರೆ ಕೃಷ್ಣದೇವರಾಯನಿಗೂ ಸಿಡುಬು ರೋಗದ ಕಾಯಿಲೆಗಳು ಇದ್ದು ಅಂದ್ರೆ ಅದರ ಲಕ್ಷಣಗಳು ಇದ್ದು ಅಂತ ಹೇಳಿ ಬರೀತಾರ. ಇನ್ನ ಸಿಡುಬು ರೋಗ ಜಗತ್ತಿನಿಂದ ನಿರ್ಮೂಲನೆಯಾಗಿದೆ ಯಾವಾಗ ಅಂತಂದ್ರೆ 1980. ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಘೋಷಣೆ ಮಾಡ್ಯಾರ. ಇದನ್ನ PSI ಕ್ವಶನ್ ಕೇಳಿದ್ರು. ನೆಕ್ಸ್ಟ್ ಇನ್ನ IUCN ಎನ್ನುವ ಸಂಸ್ಥೆ ಬೆದರಿಕೆಯ ಜಾತಿಯ ಸಸ್ಯಗಳನ್ನು ಎಷ್ಟು ರೀತಿ ವರ್ಗೀಕರಣ ಮಾಡಲಾಗಿದೆ? ಆಕ್ಚುಲಿ ಇದು 9 ಆಗ್ಬೇಕು. 9 ಕೆಟಗರಿ ಅದಾವ. KPSC ಕ್ವಶನ್ ಬಂದಿದ್ರಿ. ಇದು IUCN ಸಂಸ್ಥೆ ಅಂದ್ರೆ ಏನು ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ ಬರ್ತದ. ಆ IUCN ಸಂಸ್ಥೆ ಎಲ್ಲಿ ಸ್ಥಾಪನೆಯಾಗಿತ್ತು ಅಂದ್ರ ಅದರ ಹೆಡ್ ಕ್ವಾರ್ಟರ್ ಎಲ್ಲಿ ಅಂದ್ರೆ IUCN 1948 ಸ್ಥಾಪನೆ ಮಾಡ್ಕೇಸಂದ್ರ ಗ್ಲಾಡ್ ಅಂತೇಳಿ ಊರ ಅದ ಸ್ವಿಟ್ಜರ್ಲ್ಯಾಂಡ್ ಅದ. ಅಲ್ಲಿ ಏನದಂದ್ರ ಸ್ಥಾಪನೆ ಮಾಡಿದ್ದು. ಇನ್ನ ಇದು IUCN ಸಂಸ್ಥೆ ಎಂದಿನ ಹಿಡಿದು ಏನದಂದ್ರ ರೆಡ್ ಡಾಟಾ ಕೆಂಪು ದತ್ತಾಂಶ ಪುಸ್ತಕ ರಿಲೀಸ್ ಮಾಡಕತ್ತದ ಕೇಳದ್ರಂದ್ರ 1964 ದಿಂದ ರಿಲೀಸ್ ಮಾಡಕತ್ತದ. ಇದರೊಳಗ 9 ಕೆಟಗರಿ ಅದಾವ. ಇಷ್ಟೋರೆ ಇದರ ಮಾಹಿತಿ ಇದೆ ತಮ್ಮ. ನೆಕ್ಸ್ಟ್ ವಿವರಣೆಗೆ ಮುಂಚಿತವಾಗಿ ಹಾಲಿಗೆ ಅನ್ವಯಿಸುವ ಶಾಖದ ಚಿಕಿತ್ಸೆಯನ್ನು ಅಂದ್ರ ಈ ಹಾಲನ್ನು ಕೆಡಲಾರ್ದಂಗ ಅದರಲ್ಲಿ ಇರುವ ಬ್ಯಾಕ್ಟೀರಿಯಾಗಳನ್ನು ನಶಿಸಿ ಹೋಗುವಂತೆ ಮಾಡಕ್ಕ ಅಥವಾ ಕೊಲ್ಲುವಂತೆ ಮಾಡಕ್ಕ ಹಾಲನ್ನು ಪದೇ ಪದೇ ಕಾಯಿಸುವ ವಿಧಾನಕ್ಕೆ ಪಾಶ್ಚರೈಸೇಷನ್ ಅಂತೇಳಿ ಕರೀತಾರ. ಅದನ್ನ ಲೂಯಿ ಪಾಶ್ಚರ್ ಕಂಡುಹಿಡಿದ್ರು. ಆ ಲೂಯಿ ಪಾಶ್ಚರ್ ಕಂಡುಹಿಡಿದಕ್ರ ಇದಕ್ಕ ಸ್ಟ್ಯಾಂಡರ್ಡ್ ಟೆಂಪರೇಚರ್ ಕೇಳ್ತಾರ ಬಹಳ ಎಕ್ಸಾಮ್ಕ. ಪಾಶ್ಚರೀಕರಣದಲ್ಲಿ ಏನದಂದ್ರ 63 ಡಿಗ್ರಿ ಟೆಂಪರೇಚರ್ ಅಥವಾ 145 ಫ್ಯಾರನ್ಹೀಟ್ ಫಾರ್ 30 ಮಿನಿಟ್ಸ್ ವರೆಗೆ ಹಾಲು ಕುದಿಸ್ಬೇಕು. ಅದು ಇಲ್ಲ ಅಂದ್ರೆ 72 ಡಿಗ್ರಿ ಸೆಲ್ಸಿಯಸ್ ಅಥವಾ 162 ಡಿಗ್ರಿ ಫ್ಯಾರನ್ಹೀಟ್. ಇದನ್ನು ಫಾರ್ 15 ಸೆಕೆಂಡ್ಸ್ ವರೆಗೆ. ಇದು ಮಿನಿಟ್ಸ್ ಅದ, ಇದು 15 ಸೆಕೆಂಡ್ ಅದ. ಈ ಸ್ಟ್ಯಾಂಡರ್ಡ್ ಟೆಂಪರೇಚರ್ದಾಗ ಹಾಲನ್ನು ಕುದಿಸಿದ್ರ ಹೀಟ್ ಮಾಡಿದ್ರ ಹಾಲನ್ನು ಕೆಡಿಸಬಲ್ಲ ಸೂಕ್ಷ್ಮಾಣು ಜೀವಿ ಅದರ ಬದುಕಂಗಿಲ್ಲ. ಹಾಗಾಗಿ ಹಾಲು ಒಟ್ಟ ಕೆಡಂಗಿಲ್ಲ ಅನ್ನೋದು ಕಂಡುಹಿಡಿದು. ಈ ರೇಬಿಸ್ ರೋಗಕ್ಕೆ ಲಸಿಕೆ ಕಂಡು ಹಿಡಿದವರು ಯಾರು ಅಂದ್ರೆ ಲೂಯಿ ಪಾಶ್ಚರ್ ಕಂಡುಹಿಡಿದಾರ. ಅವರಿಗೆ ಸೂಕ್ಷ್ಮಾಣು ಜೀವಿ ಶಾಸ್ತ್ರದ ಪಿತಾಮಹ ಅಂತನೂ ಕರೀತಾರ್ರಿ. ನೆಕ್ಸ್ಟ್ ವಿಟಮಿನ್ ಇ ಹೆಚ್ಚಿಗೆ ಎದುರಾಗಿರ್ತದ ಮಾಂಸದಲ್ಲಿ ಹೆಚ್ಚಿಗಿರ್ತದೆ. ಚಳಿಗಾಲದಲ್ಲಿ ದೇಹಕ್ಕೆ ಅತಿ ಹೆಚ್ಚಿನ ಪ್ರಮಾಣ ಏನ್ ಬೇಕು, ಊಟದೊಳಗೆ ಏನ್ ತಿನ್ಬೇಕು ಅನಿಸ್ತದ ಅಂದ್ರ ಈ ಮಾಂಸ, ಮೊಟ್ಟೆ, ಕೊಬ್ಬಿನ ಅಂಶ ಇರೋದು, ಕರೆದು ಬಜಿ ಇಂಥವು ತಿನ್ಬೇಕು ಅನಿಸ್ತದ. ಯಾಕಂದ್ರ ನಮ್ಮ ಬಾಡಿಗೆ ಚಳಿಗಾಲದಾಗ ಹೆಚ್ಚಿಗೆ ನೀಡಿರೋದು ಯಾವುದು ಅಂದ್ರೆ ಕೊಬ್ಬಿನ ಅಂಶ. ಯಾರ ದೇಹದೊಳಗ ಕೊಬ್ಬಿನ ಅಂಶ ಪ್ರಮಾಣ ಚಲೋ ಇರ್ತದ ಅವರಿಗೆ ಚಳಿಯ ಅನುಭವ ಕಡಿಮೆ ಅಂದ್ರೆ ಅದರ ಅನುಭವ ಆಗೋದಿಲ್ಲ ಜಾಸ್ತಿ. ದೇಹದೊಳಗ ಕೊಬ್ಬಿನ ಅಂಶ ಕಡಿಮೆ ಇತ್ತು ಅಂದ್ರೆ ಚಳಿಯ ಪ್ರಮಾಣ ಹೆಚ್ಚಿಗೆ ಅನಿಸ್ತದೆ ದೇಹಕ್ಕೆ. ಹಾಗಾಗಿ ಆ ದೇಹದಲ್ಲಿ ಉಷ್ಣ ಬಿಡುಗಡೆಯಾಗಲಿಕ್ಕ ಟೆಂಪರೇಚರ್ ಹೆಚ್ಚಿಗೆ ಮಾಡ್ಕೊಳಕ ಕೊಬ್ಬಿನ ಅಂಶ ಹೆಚ್ಚಿಗೆ ಸೇವಿಸುವುದು ಅವಶ್ಯಕ ಆಗ್ತದೆ. ಅಂದ್ರೆ ಇದರ ಅರ್ಥ ಏನು ಅಂದ್ರ ಈ ನಮ್ಮ ಚರ್ಮದ ಕೆಳಗಿನ ಎಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬು ರಚನೆಯಾಗಿರ್ತದೆ ಅಥವಾ ಸ್ಟೋರ್ ಆಗಿರ್ತದೆ. ಅದು ನಮ್ಮ ದೇಹಕ್ಕೆ ಚಳಿಗಾಲದೊಳಗೆ ಬಹಳ ಅವಶ್ಯಕವಾಗಿ ಸಹಾಯಕ ಬರ್ತದ. ನೆಕ್ಸ್ಟ್ ಈ ತರಕಾರಿಗಳಲ್ಲಿ ಏನಿರ್ತದ ಅಂತ ಕೇಳ್ತಾರ. ಕಬ್ಬಿಣದ ಅಂಶ ಇರ್ತದ. ಹಸಿರು ತರಕಾರಿಗಳು ಹೆಚ್ಚಿಗೆ ಏನನ್ನು ಒದಗಿಸ್ತಾವಂದ್ರ ಕಬ್ಬಿಣದ ಅಂಶ. ಪಕ್ಕದ ಮನೆಯಾಗ ಕಾಸಿರುವ ತುಪ್ಪದ ವಾಸನೆ ನಮ್ಮ ಮನೆಗೂ ಬರ್ತದೆ. ಆದ್ರ ಆ ತುಪ್ಪದ ವಾಸನೆಗೆ ಕಾರಣ ಏನು ಅಂದ್ರೆ ಡಿಫ್ಯೂಷನ್ ಅಂತ ಹೇಳಿ ಬರ್ತದೆ. ಡಿಫ್ಯೂಷನ್ ಎನ್ನುವುದು ಅದರ ಸ್ಮೆಲ್ ಹರಡುವಿಕೆಗೆ ಕಾರಣವಾಗುತ್ತದೆ. ಇದು ನಾವು ಕಾನ್ಸೆಪ್ಟ್ ಹೇಳಬೇಕು. ಪೆನ್ಸಿಲಿನ್ ಇದರಿಂದ ತಯಾರಿಸಲಾಗುತ್ತದೆ. ಪೆನ್ಸಿಲಿನ್ ಸಿಲಿಂಡರ್ಗಳಿಂದ ತಯಾರಿಸಲಾಗುತ್ತದೆ. ಪೆನ್ಸಿಲಿನ್ ಇದು ಬಹುತೇಕವಾಗಿ ಕಂಡು ಹಿಡಿದಿರುವ ಮೊದಲ ಆಂಟಿಬಯೋಟಿಕ್ ರೋಗ ನಿರೋಧಕ ಔಷಧಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡು ಹಿಡಿತಾರ 1928 ಇಂಗ್ಲೆಂಡ್ದೊಳಗ. ಹಾಗಾದ್ರೆ ಇದನ್ನ ಮಾನವನಿಗೆ ಬಳಕೆ ಮಾಡ್ಲಕ್ಕ 1928ದಾಗನೇ ಬಳಕೆ ಮಾಡಿಲ್ಲ ರೀ, ನಂತರದ ದಿನಗಳಲ್ಲಿ ಬಳಕೆ ಮಾಡೋದು. ಹಾಗಾದ್ರೆ ಮೊಟ್ಟ ಮೊದಲಿಗೆ ಆಂಟಿಬಯೋಟಿಕ್ ಪೆನ್ಸಿಲ್ ಔಷಧಿ ಮಾನವನಿಗೆ ಕೊಟ್ಟಿದ್ದು ಯಾವಾಗ? ಇದು ಕಮೆಂಟ್ಸ್ ಬಾಕ್ಸ್ ನಾಗ ಆನ್ಸರ್ ಮಾಡಿ. 1941, 42, 43, 44 ಆಪ್ಷನ್ಸ್. ಇನ್ನ ನೆಕ್ಸ್ಟ್ ಬರೋದು ಏನಂದ್ರ
ಈ ಪೆನ್ಸಿಲಿನ್ ಯೂಸ್ ಉತ್ಪಾದನೆ ಮಾಡಕ ಇಂಡಿಯಾದೊಳಗೆ 2 ಘಟಕಗಳದಾವ. ಒಂದು ಏನದ ಮಹಾರಾಷ್ಟ್ರದ ಪಿಂಪ್ರಿದೊಳಗದ, ಎರಡನೇದು ಉತ್ತರಾಖಂಡದ ಋಷಿಕೇಶದಲ್ಲಿ. ಅಂದ್ರೆ ಭಾರತಕ್ಕೆ ಬೇಕಾಗುವಷ್ಟು ನಮಗೆ ದೇಶಕ್ಕೆ ಎಷ್ಟು ನೀಡದ ಅಷ್ಟು ನಮ್ಮಲ್ಲಿ ಪೆನ್ಸಿಲಿನ್ ನಮ್ಮಲ್ಲಿನೇ ತಯಾರಿಸಲ್ಪಡ್ತದ. ಇದರೊಳಗೆ ನಾವು ವಿದೇಶದ ಮೇಲೆ ಅವಲಂಬಿತ ಆಗಿರುವುದು ಕಡಿಮೆ ಪ್ರಮಾಣ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳು ಎಷ್ಟು ಅಂದ್ರೆ 206. ಇದು ವಯಸ್ಕ ಮಾನವನಲ್ಲಿ. ಆದರೆ ನವಜಾತ ಶಿಶು ನ್ಯೂ ಬಾರ್ನ್ ಬೇಬಿದೊಳಗ 305 ಇರ್ತಾವ. ಆ ಬೋನ್ಸ್ಗಳು ಒಂದಕ್ಕೊಂದು ಕನೆಕ್ಟ್ ಆಗಿ ಏನದ ಲಾಸ್ಟಿ 206 ಉಳಿತಾವ. ಹಾಗಾದ್ರೆ ಬೋನ್ ಟು ಬೋನ್ ಕನೆಕ್ಟ್ ಆಗೋದಕ್ಕೆ ಏನಂತಾರ ಅಂತ ಕೇಳ್ತಾರ, ಸ್ನಾಯು ರುಜ್ಜು ಅಂತೇಳಿ ಕರೀತಾರ. ಬೋನ್ ಟು ಮಸಲ್ಸ್ ಕನೆಕ್ಟ್ ಆಗೋದಕ್ಕೆ ಏನಂತಾರ ಅಂದ್ರೆ ಅಸ್ಥಿ ರುಜ್ಜು. ಅಸ್ತು ಅಂದ್ರೆ ಸ್ನಾಯು, ಸ್ನಾಯು ಎಲ್ಲಿ ಇರ್ತದ ಅಲ್ಲಿ ಅಸ್ಥಿ ಅನ್ಬೇಕು. ಹಾಗಾದ್ರೆ ಬೋನ್ ಟು ಬೋನ್ ಅಂದಕ್ರ ಬೋನ್ಗಳಿಗೆ ನಾವು ಏನಂದ್ರ ಅದಕ್ಕೆ ಏನಂದ್ರೆ ಟೆಂಡ ಅಂದ್ರ ಮೂಳೆ ಮತ್ತು ಮೂಳೆಗಳನ್ನು ಬಂಧಿಸುವುದು, ಒಂದು ಮೂಳೆ ಮತ್ತು ಸ್ನಾಯುಗಳನ್ನು ಬಂಧಿಸುವುದು. ಅಸ್ಥಿ ರುಜ್ಜು ಅಂದ್ರೆ ಅಸ್ಥಿ ಪಂಜರ, ಬೋನ್ ಟು ಬೋನ್. ಸ್ನಾಯು ರುಜ್ಜು ಅಂದ್ರೆ ಬೋನ್ ಟು ಮಸಲ್. ಇಷ್ಟು ತಾವು ಏನದಂದ್ರ ಈ ರೀತಿ ನೆನಪಿಟ್ಕೋಬಹುದು. ಎಲ್ಲರಿಗೂ ಧನ್ಯವಾದಗಳು.